ಪಿ ಸರೋಜಾದೇವಿಯವರ ಕಣ್ಣುಗಳನ್ನ ದಾನ ಮಾಡಲಾಗಿದೆ. ನಾರಾಯಣ ನೇತ್ರಾಲಯಕ್ಕೆ ಕಣ್ಣುಗಳನ್ನ ದಾನ ಮಾಡಲಾಗಿರುವಂತಹ ವಿಚಾರ, ಕಣ್ಣುಗಳನ್ನ ಪಡೆಯಲು ವೈದ್ಯರ ತಂಡ ಈಗ ಆಗಮಿಸಿದೆ ಅವರ ನಿವಾಸದ ಬಳಿ. ಡಾಕ್ಟರ್ ರಾಜ್ಕುಮಾರ್ ಹಾದಿಯಲ್ಲೇ ಸರೋಜಾದೇವಿಯವರು ಕೂಡ ನೇತ್ರದಾನ ಮಾಡೋ ಮೂಲಕವಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಡಾಕ್ಟರ್ ಸರೋಜಾದೇವಿ ಅವರ ಕಣ್ಣುಗಳನ್ನ ದಾನ ಮಾಡಬೇಕು ಅನ್ನುವಂಥದ್ದು ಅವರು ಬದುಕಿದ ಅವಧಿಯಲ್ಲೇ ಅವರು ತೆಗೆದುಕೊಂಡಂತಹ ತೀರ್ಮಾನ. ಅದಕ್ಕೆ ಪ್ರೇರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನವನ್ನ ಮಾಡಿದ್ರು. ಅದರಂತೆ ತಾನು ಕೂಡ ಮಾಡಬೇಕು, ಆ ಮೂಲಕವಾಗಿ ಬೇರೆಯವ್ರಿಗೂ ಕೂಡ ಇದರಿಂದ ಸಹಾಯ ಆಗಬೇಕು. ಜೊತೆಗೆ ನಾವು ಮಾಡಿದ್ರೆ 4 ಜನ ನಮ್ಮನ್ನ ಅನುಕರಿಸ್ತಾರೆ, ಆ ಮೂಲಕವಾದ್ರೂ ಇದು ಮಾದರಿ ಆಗಬೇಕು ಅಂತ ಅವರು ಬಯಸಿ ತಮ್ಮ ನೇತ್ರದಾನ ಮಾಡಬೇಕು ಅಂತ ಅಂದೇ ತೀರ್ಮಾನವನ್ನ ಮಾಡಿದ್ರು. ಆ ಪ್ರಕ್ರಿಯೆಗಳನ್ನ ಈಗ ಪೂರ್ಣಗೊಳಿಸಲಿಕ್ಕೆ ವೈದ್ಯರ ತಂಡ ಆಗಮಿಸಿದೆ ಮಲ್ಲೇಶ್ವರಂನ ಅವರ ನಿವಾಸದ ಬಳಿ. ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ವೈದ್ಯರ ತಂಡ ಈಗ ಆಗಮಿಸಿದೆ. ಹಲವಾರು ಮಂದಿ ಈಗ ಅವರ ಅಂತಿಮ ದರ್ಶನ ಪಡಿಬೇಕು ಅಂತ ಬಂದಿದ್ದಾರೆ. ಇದರ ನಡುವಲ್ಲೂ ಕೂಡ ಅವರು ಬಯಸಿದ್ದನ್ನ ಈಡೇರಿಸಬೇಕಾದಂತಹ ಜವಾಬ್ದಾರಿ ಅವರ ಕುಟುಂಬಸ್ಥರಲ್ಲೂ ಇದೆ, ಜೊತೆಗೆ ವೈದ್ಯರಲ್ಲೂ ಇದೆ. ಆ ಕಾರಣಕ್ಕಾಗಿ ನಾರಾಯಣ ನೇತ್ರಾಲಯದ ವೈದ್ಯರ ತಂಡ ಈಗ ಅವರ ನಿವಾಸದ ಬಳಿ ಬಂದು ಆ ಪ್ರಕ್ರಿಯೆಗಳನ್ನ ಈಗ ಪೂರ್ಣಗೊಳಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ರಿ ಬೆಳಗ್ಗೆ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಅದಾದ ನಂತರದಲ್ಲಿ ಅವರ ಕುಟುಂಬಸ್ಥರು ಅವ್ರು ಏನೇನು ಬಯಸಿದ್ರು, ಕೊನೆ ಗಳಿಗೆಯಲ್ಲಿ ಇದಾಗಬೇಕು ಅಂತ ಏನೆಲ್ಲ ಹೇಳಿದ್ರು ಅದೆಲ್ಲವನ್ನೂ ಪೂರ್ಣ ಮಾಡ್ತಿದ್ದಾರೆ. ಅದರಂತೆ ನೇತ್ರದಾನವು ಕೂಡ ಒಂದು. ಮತ್ತು ಅವರ ಮರಣಾನಂತರದಲ್ಲಿ ಎಲ್ಲಿ ವಿಧಾನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಕೊನೆಯ ಅವಧಿಯಲ್ಲಿ ಅವ್ರೇನು ಹೇಳಿದ್ರು ಅದರಂತೆ ಅವರ ತಾಯಿಯ ಸಮಾಧಿಯ ಬಳಿಯೇ ಅವರ ಅಂತಿಮ ಕ್ರಿಯೆಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿದರ ಪರಿಣಾಮವಾಗಿ ನಾಳೆ ಚನ್ನಪಟ್ಟಣದಲ್ಲಿ ಆ ಕ್ರಿಯೆ ನಡೆಯುತ್ತೆ. ಈಗ ವೈದ್ಯರು ಗೇಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದಾರೆ, ನೋಡ್ತಾ ಇದ್ರಿ. ಇಡೀ ವೈದ್ಯರ ತಂಡ ನೇತ್ರದಾನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿಕ್ಕಾಗಿ ಆಗಮಿಸಿರುವಂತಹದ್ದು. ಸೊ ಈಗ ಯಾರಿಗೂ ಕೂಡ ಕೆಲ ಹೊತ್ತುಗಳ ಕಾಲ ದರ್ಶನಕ್ಕೆ ವ್ಯವಸ್ಥೆ ಮಾಡೋದಿಲ್ಲ. ನೇತ್ರದಾನ ಪ್ರಕ್ರಿಯೆಯನ್ನೆಲ್ಲ ಪೂರ್ಣಗೊಳಿಸಿದ ನಂತರದಲ್ಲಿ ಮತ್ತೆ ಅನುವು ಮಾಡಿಕೊಡ್ತಾರೆ. ಈಗಾಗಲೇ ಚಿತ್ರರಂಗದ ಹಲವಾರು ಕಲಾವಿದರು, ತಂತ್ರಜ್ಞರು ಬಂದಿದ್ದಾರೆ, ದರ್ಶನವನ್ನು ಪಡಿತಾ ಇದ್ದಾರೆ. ಮತ್ತು ಇದರ ನಡುವೆ ಸರೋಜಾದೇವಿಯವರ ಅಭಿಮಾನಿ ಬಳಗವೂ ಕೂಡ ಆಗಮಿಸ್ತಾ ಇದೆ. ಅವರು ಕನ್ನಡದಲ್ಲಿ ಮಾತ್ರ ಅಲ್ವಲ್ಲ, ತೆಲುಗು, ತಮಿಳು, ಹಿಂದಿ ಒಟ್ಟು 4 ಭಾಷೆಗಳಲ್ಲಿ ಅಭಿನಯಿಸಿದ್ದವರು, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದವರು. ಎಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇದರ ನಡುವಲ್ಲೇ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಿದ್ದಾರೆ. ಕಾರಣ ಅವರ ನೇತ್ರದಾನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿಕ್ಕೆ. ಅವರ ಸುಂದರವಾದಂತಹ ಕಣ್ಣುಗಳಿಂದಲೇ ಆ ಒಂದು ನಟನೆಯ ಮೂಲಕವೇ ಅವರು ಇಡೀ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದು. ಎಲ್ಲವನ್ನೂ ಕೂಡ ಹಾವಭಾವದಲ್ಲೇ ಹೇಳಬೇಕು ಅನ್ನುವಂಥದ್ದೇನಿಲ್ಲ, ತಮ್ಮ ಕಣ್ಣುಗಳೇ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು.